ಹೇಳಿದ್ರು ಒಟ್ಟು ಮಾಡಿ ಬಂದಿದ್ದೀರಾ ಅಂತ. ಸೊ ಈಸಿಲಿ ನನ್ನ ಬ್ಯಾಕ್ ಸ್ಟೋರಿ ಅಂತ ನೀವು ಕೂಡ ವೈರಲ್ ಆಗ್ಬೋದು. ಒಟ್ಟು ಮಾತಾಡಲಿಕ್ಕೆ ಟ್ಯಾಲೆಂಟ್ ಇರಬೇಕು. ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಆಗ್ತಿರೋದು ನಿಮಗೆಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈ ಗಲಾಟೆ ನಡುವೆ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಡ್ತಾರೆ, ನಾಮಿನೇಷನ್ ಅನ್ನ ಮಾಡುವಂತದ್ದು. ಮನೆಯಿಂದ ಆಚೆ ಹೋಗ್ಲಿಕ್ಕೆ ನೀವು ಯಾರನ್ನ ಬಯಸ್ತಿರೋ ಅವರ ಹೆಸರನ್ನ ತಗೊಳ್ಳಿ ಅಂದಿದ್ಕೆ ಮನೆ ಮಂದಿ ಎಲ್ಲರೂ ಕೂಡ ಸೇರಿ ಜಾಹ್ನವಿಯನ್ನ ಟಾರ್ಗೆಟ್ ಮಾಡಿರೋದು ನೋಡಿರ್ತೀರಾ. ಜಾಹ್ನವಿ ವಾರ ಪೂರ್ತಿ ಒಬ್ಬರನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ವೈಯಕ್ತಿಕವಾಗಿ ನಿಂದಿಸುವಂತದ್ದು ಮಾಡಿದ್ದಾರೆ. ಅದಾದ ನಂತರ ಮನೆಯಿಂದ ಆಚೆ ಹೋಗಿದ್ದಂತಹ ರಕ್ಷಿತಾ ಅವ್ರನ್ನ ಮನೆಯಿಂದ ಆಚೆ ಹಾಕ್ಲಿಕ್ಕೆ ಮೂಲ ಕಾರಣನೇ ಜಾಹ್ನವಿ ಆಗಿದ್ರು. ಅದಕ್ಕೆ ಇವತ್ತು ರಕ್ಷಿತಾ ಚಿನ್ಕುರುಳಿ ಪಟಾಕಿ ಸಿಕ್ಕಾಪಟ್ಟೆ ರಾಂಗ್ ಆಗಿದ್ದಾರೆ. ಜಾಹ್ನವಿ ಅವರನ್ನ ಗ್ರಾಚಾರವನ್ನ ಬಿಡಿಸುವಂತ ಲೆಕ್ಕಾಚಾರಕ್ಕೆ ಅವರು ಮಾತನಾಡಿದ್ದಾರೆ. ಸೊ ಅವರ ಮಾತನ್ನ ಕೇಳಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ತಪ್ಪಾಗಿ ಮಾತಾಡಿದ್ರು ಕೂಡ 100% ಸರಿಯಾಗಿರೋದು ಮಾತೇ ಆಡ್ತಿರ್ತಾರೆ. ಸೊ ಅದರಂತೆ ರಕ್ಷಿತಾ ಅವರು ಜಾಹ್ನವಿ ಅವರಿಗೆ ಕೇಳ್ತಾರೆ, ಏನು ನಾನು ತಪ್ಪು ಮಾತಾಡ್ಕೊಂಡು ವೈರಲ್ ಆಗಿದ್ದೀನಿ, ಅದರಿಂದ ಹೆಸರು ಮಾಡಿದ್ದೀನಿ ಅಂತ ಹೇಳಿ ನನ್ನನ್ನು ಕಳಿಸಿದ್ರಲ್ವಾ, ನಿಮ್ಮ ಬ್ಯಾಕ್ ಗ್ರೌಂಡ್ ಏನು ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ, ನೀವು ಹೇಗೆ ವೈರಲ್ ಆದ್ರಿ ಅಂತ ನನಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಈ ತಪ್ಪು ಮಾತಾಡ್ಕೊಂಡು ವೈರಲ್ ಆಗೋಕ್ಕೂ ಕೂಡ ಟ್ಯಾಲೆಂಟ್ ಬೇಕು ಅಂತ ಕೂಡ ಡೈರೆಕ್ಟ್ ಆಗಿ ಟಾಂಗ್ ಮೇಲೆ ಟಾಂಗ್ ಕೊಟ್ಟಿದ್ದಾರೆ. ಇಲ್ಲೇ ಬಾಯಿ ಮುಚ್ಕೊಂಡು ಕೂತಂತ ಜಾಹ್ನವಿಗೆ ಮತ್ತೆ ಮುಂದುವರೆದು ನೀವು ಕೂಡ ಯಾವ ರೀತಿ ವೈರಲ್ ಆಗಿದ್ರೆ ಅಂತ ನಮಗೆ ಗೊತ್ತು, ಇನ್ನೊಬ್ಬರನ್ನ ರೆಸ್ಪೆಕ್ಟ್ ಮಾಡೋದನ್ನ ಮೊದಲು ಕರೀರಿ, ಮಾತಿನಲ್ಲಿ ಹಿಡ್ತಾ ಇರ್ಲಿ ಅಂತಾನೂ ಕೂಡ ರಕ್ಷಿತಾ ಅವರು ಜಾಹ್ನವಿಗೆ ಗ್ರಹಚಾರವನ್ನ ಬಿಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಗಿಲ್ಲಿ ನಟನು ಕೂಡ ಹೇಳ್ತಾರೆ, ಗಂಟೆಗೊಂಡು ಬಣ್ಣಗಳನ್ನ ಚೇಂಜ್ ಮಾಡ್ತಿರ್ತೀರಾ, ನಿಮ್ಮನ್ನ ನಂಬಕ್ಕಾಗಲ್ಲ, ಅದಕ್ಕೆ ನಿಮ್ಮನ್ನ ನಾಮಿನೇಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳಿದಾಗ ನೀವು ಯಾವ ರೀತಿ ಚೇಂಜ್ ಆಗ್ತಿರೋ ನಾನು ಅದೇ ರೀತಿ ಚೇಂಜ್ ಆಗ್ತೀನಿ ಅಂತ ಕೂಡ ಹೇಳ್ತಾರೆ. ಹೀಗೆ ಈಗಾಗಲೇ ನೀವು ಈ ಫೋಟೋದಲ್ಲಿ ನೋಡಬಹುದು 8 ರಿಂದ 9 ಜನ ನಾಮಿನೇಷನ್ ಅಲ್ಲಿ ಜಾಹ್ನವಿ ಅವರ ಹೆಸರನ್ನ ತಗೊಂಡು ನೇರವಾಗಿ ಅವರನ್ನ ಮನೆಯಿಂದ ಆಚೆ ಕಳಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಲಾಗ್ತಿದೆ. ಸೊ ಜನಗಳು ಕೂಡ ಅಷ್ಟೇ ಜಾಹ್ನವಿನ ತುಂಬಾ ನೆಗೆಟಿವ್ ಆಗಿ ತಗೊಳ್ತಿದ್ದಾರೆ. ಯಾಕಂದ್ರೆ ಅವರು ಮಾಡ್ತಿರುವಂತಹ ಕೆಲಸಗಳು ಎಲ್ಲಾನು ಕೂಡ ಬಕೆಟ್ ಹಿಡಿಯುವಂತ ಕೆಲಸಗಳೇ. ಸೊ ಅಶ್ವಿನಿ ಗೌಡ ಅವರು ಯಾರ ಕಡೆ ಮಾತಾಡ್ತಾರೋ ಅವರ ಕಡೆ ಪಾಸಿಟಿವ್ ಆಗಿರೋದು, ಯಾರ ವಿರುದ್ಧವಾಗಿ ಮಾತಾಡ್ತಾರೋ ಅವರ ಕಡೆ ನೆಗೆಟಿವ್ ಆಗಿರೋದು, ಯಾರಾದ್ರೂ ಏನಾದ್ರು ಮಾತಾಡಕ್ ಹೋದ್ರೆ ನಿಮ್ಮ ಅಕ್ಕ ತಂಗಿ, ನಿಮ್ಮ ಅಮ್ಮ ಅಂತ ಹೇಳೋದು, ಇದೆಲ್ಲದನ್ನು ಕೂಡ ಜನಗಳು ಗಮನಿಸ್ತಿರ್ತಾರೆ. ಇಂತಹ ಒಂದು ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗೆ ಆಟವನ್ನ ಆಡಕ್ ಬಂದರೋ, ವೈಯಕ್ತಿಕ ಟೀಕೆಯನ್ನ ಮಾಡಕ್ ಬಂದರೋ ಖಂಡಿತ ಗೊತ್ತಿಲ್ಲ. ಇವರು ಹಲವಾರು ನ್ಯೂಸ್ ಚಾನೆಲ್ಗಳಿಗೆ ಕೆಲಸ ಮಾಡಿದ್ದಾರೆ, ಹಾಗೆ ಮಾಡಿದ್ದಾರೆ, ಹೀಗೆ ಮಾಡಿದ್ದಾರೆ ಅಂತ ತುಂಬಾ ಕೇಳಿದ್ವಿ. ಬಟ್ ಮಾತನಾಡೋ ಭರದಲ್ಲಿ ಏನ್ ಮಾತಾಡ್ತಿದ್ದಾರೆ ಅಂತ ಹೇಳಿ ಅವರಿಗೆ ಕೂಡ ಅರ್ಥ ಆಗಲ್ಲ. ಆದ್ರೆ ಮನೆಗೆ ರಿಟರ್ನ್ ಬಂದಿರುವಂತಹ ರಕ್ಷಿತಾ ಯಾವ ಟೈಮಲ್ಲಿ ಮಾತಾಡಬೇಕು ಆ ಟೈಮಲ್ಲಿ ಸರಿಯಾಗಿ ಗುಣಗಳನ್ನ ಕೊಟ್ಟಿದ್ದಾರೆ. ಜಾಹ್ನವಿಯ ಬಾಯನ್ನ ಮುಚ್ಚುವಂತ ಕೆಲಸವನ್ನ ಮಾಡಿದ್ದಾರೆ. ರಕ್ಷಿತನ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಬೇಗನೆ ತುಂಬಾ ಜನಕ್ಕೆ ರೀಚ್ ಆಗಿದ್ದು ರಕ್ಷಿತಾ ಅನ್ಬೋದು. ಇವರ ಫ್ಯಾನ್ ಪೇಜ್ಗಳು ಈಗಾಗಲೇ ಕ್ರಿಯೇಟ್ ಆಗಿದೆ. ತುಂಬಾ ಜನ ಇವ್ರನ್ನ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಇವರ ಮಾತುಗಳು ಕೇಳಲಿಕ್ಕೂ ಕೂಡ ತುಂಬಾ ಇಷ್ಟ ಆಗ್ತಿದೆ ಅಂತಾನು ಹೇಳ್ತಿದ್ದಾರೆ. ಸುದೀಪ್ ಅವ್ರಿಗೂ ಕೂಡ ಹೇಳಿದ್ರು, ಒಳಗಡೆ ಹೋಗಿ ಎಲ್ಲರ ಗ್ರಾಚಾರವನ್ನ ಬಿಡಿಸಿ, ನಿಮಗೆ ಯಾರ್ಯಾರು ಏನೇನು ಹೇಳಿದಾರೋ ಎಲ್ರಿಗೂ ಕೂಡ ಬಿಡಬೇಡ್ರಿ ಅಂತ ಹೇಳಿದ್ರು. ಅದರಂತೆ ರಕ್ಷಿತನು ಕೂಡ ಯಾರನ್ನು ಬಿಡದೆ ಅವರ ಆಟವನ್ನ ಅವರು ಆಡ್ತಿದ್ದಾರೆ.